ಇನ್ನು ಇದೊಂದು ಪೋಸ್ಟರ್ ಕೂಡ ವೈರಲ್ ಆಗ್ತಾ ಇದೆ ನೋಡಿ. ಟೈಗರ್ ಜಿಂದಾ ಹೇ ಅಂತ 10ನೇ ಬಾರಿ ಸಿಎಂ ಗದ್ದುಗೆ ಏರ್ತಾರ ನಿತೀಶ್ ಕುಮಾರ್. ಜೆಡಿಯು ಕಚೇರಿ ಮುಂದೆ ಹೀಗೊಂದು ಪೋಸ್ಟರ್ ಹಾಕಲಾಗಿದೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಅವರಿಗೆ ಮಾಡಿದಂತ ಟೀಕೆ ಇತ್ತಲ್ಲ, ವಯಸ್ಸಾಗಿದೆ, ಮರವಿನ ಕಾಯಿಲೆ ಇದೆ, ನಿಭಾಯಿಸೋದು ಕಷ್ಟ ಆಗುತ್ತೆ ಅಂತ. ಬಟ್ ಇವಾಗ ಹುಲಿ ಇನ್ನೂ ಜೀವಂತ ಆಗಿದೆ ಅಂತ ಪೋಸ್ಟರ್ ಹಾಕಿದ್ದಾರೆ. ಅಫ್ಕೋರ್ಸ್ ಈ ಗೆಲುವಿನ ದಡ ತಲುಪಿದ ನಂತರದಲ್ಲಿ ಈ ಸಿಎಂ ಚರ್ಚೆ ಅಂತೂ ದೊಡ್ಡ ಮಟ್ಟಿಗೆ ಆಗುತ್ತೆ. ಅದರ ಒಂದು ಭಾಗವಾಗಿ ಇದೀಗ ಸೆಲೆಬ್ರೇಷನ್ಗಳು ಮನೆ ಮಾಡಿದೆ ಬಿಹಾರಲ್ಲಿ. कर्मयोग जिंदगी का एक ही तो नाम है, युद्ध है उपासना तो जीत ही मुकाम है। ನಮ್ಮ ಪ್ರತಿನಿಧಿ ಅಲ್ಲಿಯ ಸ್ಥಳೀಯ ಅಭ್ಯರ್ಥಿಗಳನ್ನ ಮಾತನಾಡಿಸಿದ್ದಾರೆ, ಜೊತೆಗೆ ಕಾರ್ಯಕರ್ತರನ್ನ ಮಾತನಾಡಿಸಿದ್ದಾರೆ. ಅಲ್ಲೇನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜೆಡಿಯು ಕಚೇರಿ ಮುಂಭಾಗದ ವಾತಾವರಣ ನಾನು ಸ್ವಲ್ಪ ತೋರಿಸ್ಬಿಡ್ತೀನಿ. ಇಲ್ಲಿ ಈಗಾಗಲೇ ಜೆಡಿಯು ಕಾರ್ಯಕರ್ತರು ಸ್ವಲ್ಪ ಬರ್ತಾ ಇದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲೇ ಬರ್ತಾ ಇದ್ದಾರೆ. ಈಗಾಗಲೇ ಮುಂದೆಗಡೆ ಪೆಂಡಾಲನ್ನು ಕೂಡ ಹಾಕಲಾಗಿದೆ. ಹೀಗಾಗಿ ಎಲ್ರಿಗೂ ಕೂಡ ಈ ಸ್ವೀಟನ್ನು ಅಂದರೆ ಸಿಹಿ ತಿನಿಸುಗಳನ್ನು, ಮಿಠಾಯಿಯನ್ನು ಎಲ್ರಿಗೂ ಕೂಡ ಕೊಡಲಾಗ್ತಾ ಇದೆ. ಸಹಜವಾಗಿಯೇ ಜೆಡಿಯು ಕಾರ್ಯಕರ್ತರು ನಿನ್ನೆಲ್ಲೇ ಕೂಡ ರೆಡಿ ಆಗಿಬಿಟ್ಟಿದ್ರು. ಅನಂತ್ ಸಿಂಗ್ ಅನ್ನುವಂಥ ಜೆಡಿಯುನ ನಾಯಕನ ನಿವಾಸದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಜಾಮೂನ್ ತಯಾರಾಗ್ತಾ ಇತ್ತು, ಲಡ್ಡು ತಯಾರಾಗ್ತಾ ಇತ್ತು. ಇಂಥ ಬೃಹತ್ ಆದಂಥ ಗೆಲುವೇನಿದೆ ಜೆಡಿಯು ನಾಯಕರು ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಫ್ಕೋರ್ಸ್ 140 ಬರುತ್ತೆ, 140 150 ಬರುತ್ತೆ ಅಂತ ಇದ್ರು. ಆದರೆ ಈಗ ಅದನ್ನು ದಾಟಿ 180ರ ಗಡಿ ದಾಟ್ತಾ ಇದೆ. ಹೀಗಾಗಿ ಸಹಜವಾಗಿ ಇದೊಂದು ಒಂದು ವಿಶೇಷವಾದಂಥ ಸಂದರ್ಭ. ಇದ್ರ ಜೊತೆಗೆ ಈ ಪೋಸ್ಟರ್ ಇದೆಯಲ್ಲ ರೆಹಮಾನ್, ಈ ಪೋಸ್ಟರ್ ಇದೆ ನೋಡಿ, ಟೈಗರ್ ಅಭಿ ಜಿಂದಾಹೆ ಅನ್ನುವಂಥ ಒಂದು ಪೋಸ್ಟರ್ ನಿಜಕ್ಕೂ ಕೂಡ ಈ ಭಾಗದಲ್ಲಿ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಯಾಕೆಂದರೆ ಚುನಾವಣೆಗಿಂತ ಮೊದಲು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು. ನಿತೀಶ್ ಅವರ ಮಾನಸಿಕ ಆರೋಗ್ಯ, ನಿತೀಶ್ ಅವರ ದೈಹಿಕ ಆರೋಗ್ಯ ಅವರಿಗೆ ಸರಿಯಾಗಿ ನೆನಪಿರಲ್ಲ, ಈ ರೀತಿಯಾದಂಥ ಆರೋಪಗಳನ್ನು ವಿರೋಧ ಪಕ್ಷಗಳು ನೇರವಾಗಿ ಮಾತನಾಡಿದ್ರು. ಆದರೆ ಈಗ ಈ ಪೋಸ್ಟರ್ನ ಹಾಕೋ ಮೂಲಕ ಟೈಗರ್ ಅಭಿ ಜಿಂದಾಹೆ, ಹುಲಿ ಇನ್ನೂ ಬದುಕಿದೆ, ಹೀಗಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಚಚ್ಚಾ ವರ್ಸಸ್ ಬಚ್ಚಾ ಅಂದರೆ ಚಾಚಾ ಚಿಕ್ಕಪ್ಪ ಮತ್ತು ಮಗನ ನಡುವೆ ಅಥವಾ ಪುಟಾಣಿ ಹುಡುಗನ ನಡುವೆ ಒಂದು ಯುದ್ಧ ಅನ್ನುವಂಥದ್ದು ಕೂಡ ಈ ಒಂದು ಚುನಾವಣೆಯನ್ನು ಪೋರ್ಟ್ರೇ ಮಾಡಲಾಗಿತ್ತು. ಈಗ ಇಲ್ಲಿ ಸಂಪೂರ್ಣವಾಗಿ ಅದೇ ಪದಕ್ಕೆ ಅದೇ ಭಾಷೆಗೆ ಉತ್ತರ ಕೊಡ್ತಾ ಜೆಡಿಯು ನಾಯಕರು ನಿತೀಶ್ ಕುಮಾರ್ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ತೇಜಸ್ವಿ ಯಾದವ್ಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಇಲ್ಲಿ ಮುಂದೆ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಪಕ್ಷದ ಬಾವುಟ ಸೇರಿದಂತೆ ಪಟಾಕಿ ಸಿಡಿಸಿ ಎಲ್ಲರೂ ಕೂಡ ಸಂಭ್ರಮ ಪಡ್ತಾ ಇದ್ದಾರೆ. ಹೀಗಾಗಿ ಹಬ್ಬದ ವಾತಾವರಣ ಸಹಜವಾಗಿ ಕಂಡು ಬರ್ತಾ ಇದೆ. ಕಳೆದ 3-4 ತಿಂಗಳಿಂದಲೂ, ಇನ್ಫ್ಯಾಕ್ಟ್ 3-4 ಬಾರಿಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಗೆಲುವು ಸಿಕ್ಕಿರಲಿಲ್ಲ ನಿತೀಶ್ ಕುಮಾರ್ಗೆ. ಈಗ ಇಂಥ ಒಂದು ಗೆಲುವು ಸಿಗ್ತಾ ಇರುವಂಥ ಸಹಜವಾಗಿ ಖುಷಿ ವಾತಾವರಣ. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಅಫ್ಕೋರ್ಸ್ ಕರ್ನಾಟಕದ ರಾಜಕೀಯ ಕೂಡ ಬಿಹಾರದ ಚುನಾವಣಾ ಫಲಿತಾಂಶದ ಮೇಲೆ ಅವಲಂಬಿತವಾಗಿತ್ತು ಅನ್ನುವಂಥ ಒಂದು ಖಂಡಿತ ವಿಶ್ಲೇಷಣೆ ನಡೀತಾ ಇದೆ. ಪ್ರತಿನಿಧಿ ಪ್ರಮೋದ್ ಬಿಹಾರಿಂದನೇ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಅಲ್ಲಿ ಏನ್ ನಡೀತಾ ಇದೆ, ಏನೇನ್ ಆಗ್ತಾ ಇದೆ ಅನ್ನೋದನ್ನ ಪ್ರತಿ ಕ್ಷಣ ನಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ರಿ. ಬಹುಶಃ ಈಗಿನ ಟ್ರೆಂಡ್ ಅನ್ನ ಗಮನಿಸಿದ್ರೆ ಸೆಲೆಬ್ರೇಷನ್ಗೆ ಇಷ್ಟೇ ಸಾಕು. ಎಕ್ಸಿಟ್ ಪೋಲ್ಗಳು ಒಂದು ಹಂತದಲ್ಲಿ ಹೌದು NDA ಫೇವರ್ ಆಗಿ ಕೊಟ್ಟಿತ್ತು, ಬಟ್ 1/3 ಈ ರೀತಿಯಾಗಿ ಮುನ್ನಡೆಯನ್ನ ಸಾಧಿಸುತ್ತೆ ಅನ್ನೋದು ನಿಜಕ್ಕೂ ಒಂದು ಸರ್ಪ್ರೈಸಿಂಗ್. ಆಸ್ ಆಫ್ ಈ ಬಿಹಾರಲ್ಲಿ ಯಾವತ್ತು ಎಲೆಕ್ಷನ್ ನ ರಿಸಲ್ಟ್ ಸರ್ಪ್ರೈಸ್ ಆಗಿರುತ್ತೆ ಅಂತ ಹೇಳ್ತಾರೆ, ಈ ವರ್ಷವೂ ಕೂಡ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ. ಪ್ರಮೋದ್, ಚೈತ್ರ, ಯಾವುದೇ ಚುನಾವಣೆಯಲ್ಲಿ ಈ ರೀತಿಯಂಥ 1/3 ಇಟ್ ಇಸ್ ನಾಟ್ ಎ 1/3, ಇಟ್ಸ್ ಎ 2/3 ಆಲ್ಮೋಸ್ಟ್, ಮೋರ್ ದೆನ್ 2/3. ಅಂದರೆ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದರೆ ಖಂಡಿತವಾಗ್ಲೂ 224ಕ್ಕೆ 200 ಪಡೆಯೋದಿದೆಯಲ್ಲ, ಇದು ಹತ್ತಿರ 85% 90% ಬ್ಯಾಟಿಂಗ್ ಮಾಡಿದಂತೆಯೇ. ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದರೆ ಈ ಸನ್ನಿವೇಶ ಅಥವಾ ಬಿಹಾರದ ರಾಜಕಾರಣವನ್ನು ನಾವು ಗಮನಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿ ಒಂದು ಎಕ್ಸಿಟ್ ಪೋಲ್ಗಳು 140 ಬರುತ್ತೆ, 150 ಬರುತ್ತೆ ಅಂತ ಪ್ರೇಟ್ ಮಾಡಿದ್ರು. ಅಂದರೆ ಒಂದು ಬಿರುಗಾಳಿ ಎದ್ದಿದೆ, ರಾಜಕೀಯವಾದಂಥ ಬಿರುಗಾಳಿ ಅಥವಾ NDA ಪರವಾದಂಥ ಬಿರುಗಾಳಿ ಎಬ್ಬಿದೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಅಥವಾ ದಿಕ್ಸೂಚಿಯನ್ನು ರಾಜಕೀಯ ಪಕ್ಷಗಳು ಈಗಾಗಲೇ ಇನ್ಫ್ಯಾಕ್ಟ್ ಎಕ್ಸಿಟ್ ಪೋಲ್ಗಳು ನೀಡಿದ್ವು. ಆದರೆ ಇರುವಂಥ ವಿಷಯ ಅಂದರೆ ಇಂಥ ಒಂದು ಸಂದರ್ಭಗಳಲ್ಲಿ, ಅಂದರೆ ಯಾವುದೇ ಎಕ್ಸಿಟ್ ಪೋಲ್ಗಳು 160, 140, 150 ಅಂತ ತೋರಿಸೋಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಂದರೆ ಭಾರತದ ರಾಜಕೀಯವನ್ನು ಅಥವಾ ಒಂದು ಟ್ರೆಂಡನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಬಹುತೇಕ ಅಂತ ರಾಜಕೀಯ ಬಿರುಗಾಳಿ ಅಥವಾ ಸುನಾಮಿ ಏನಿರುತ್ತೆ ಅದು ಹೆಚ್ಚಿನ ಮಾರ್ಜಿನನ್ನೇ ಕೊಡುತ್ತೆ. ಅಂದರೆ 140 ಅಂತ ತೋರಿಸೋ ಸಂದರ್ಭದಲ್ಲಿ 180ಕ್ಕೂ ಹೋಗಿರುವಂಥ ಸಾಧ್ಯತೆ
ಸಾಧ್ಯತೆ ಇರುತ್ತೆ, 190ಕ್ಕೂ ಹೋಗಿರುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಬಾರಿ ನೋಡ್ತಾ ಇದ್ರೆ 167 ಆಗಿತ್ತು. ಇದಕ್ಕಂತೂ ಈ ಮಾತಾಡೋಕ್ಕಿಂತ ಮೊದಲು ಇಲ್ಲಿ ನೋಡ್ತಾ ಇದ್ದೀವಿ, ಇನ್ಫ್ಯಾಕ್ಟ್ ನಾನು ದೃಶ್ಯಗಳನ್ನು ತೋರಿಸೋದಕ್ಕೆ ಬಯಸ್ತೀನಿ ಚೈತ್ರ. ಇಲ್ಲಿ JDU ಕಾರ್ಯಕರ್ತರು ಮೆರವಣಿಗೆ ಹೊರಟಿದ್ದಾರೆ. BJPಯ ಕಚೇರಿಯ ಮುಂಭಾಗದಲ್ಲೇ JDU ಕಾರ್ಯಕರ್ತರು ಕೂಡ ಬರ್ತಿದ್ದಾರೆ. JDU ಕಾರ್ಯಕರ್ತರು ಈಗ ಅವರ ಕಚೇರಿಯಿಂದ BJP ಹತ್ತ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ JDU ಮತ್ತು BJPಯ ಕಚೇರಿ ಅಕ್ಕಪಕ್ಕದಲ್ಲೇ ಇದೆ. ಇಬ್ಬರು ಕೂಡ ಜೊತೆಯಾಗಿ ಈ ಒಂದು ಚುನಾವಣೆಯನ್ನು ಎದುರಿಸಿದ್ದಾರೆ. ಸಹಜವಾಗಿ ಅವರಿಗೂ ಕೂಡ ಒಂದು ವಿಶೇಷವಾದಂಥ ಗಳಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ವಿಶೇಷವಾದಂಥ ಗಳಿಗೆ. ಹೀಗಾಗಿ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವ ರೀತಿ ಖುಷಿ ಆಗ್ತಾ ಇದ್ದಾರೆ ಅಂದರೆ, ಇಬ್ಬರು ಕೂಡ ಬಂದು ಆಲಿಂಗನ ಮಾಡ್ಕೊಳ್ಳೋದು, ತಪ್ಕೊಳ್ಳೋದು, ಜೊತೆಗೆ ಒಟ್ಟಿಗೆ ಜಯ ಜಯಕಾರ ಹಾಕೋದು, ಜೊತೆಗೆ ಸಹಜವಾಗಿಯೇ ಸೆಲೆಬ್ರೇಟ್ ಅನ್ನೋದು ಈಗ ಒಂದು ಖುಷಿಯಾದಂಥ ವಾತಾವರಣವನ್ನು ಬಿಂಬಿಸ್ತಾ ಇದೆ. ಇದು ಮೊದಲನೇ ಬಾರಿ ಈ ಥರ ಬೃಹತ್ತಾದಂಥ ಸಂಖ್ಯೆ ಸಿಕ್ಕಿರುವಂಥದ್ದು. ಸಹಜವಾಗಿಯೇ ಈ ಒಂದು ಕಾರಣಕ್ಕೋಸ್ಕರ ಕಾರ್ಯಕರ್ತರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಖುಷಿಯಾಗಿದ್ದಾರೆ, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. BJP ಕಾರ್ಯಕರ್ತರು JDU ಕಚೇರಿಗೆ ಹೋಗ್ತಾ ಇದ್ದಾರೆ, JDU ಕಾರ್ಯಕರ್ತರು BJP ಕಚೇರಿಗೆ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿದೆ, ಹಾರ್ಡ್ಲಿ ಒಂದು 200 ಮೀಟರ್ ಇರುವಂಥದ್ದಷ್ಟೇ. ಇದು ಒಂದು ಭಾಗ. ಇನ್ನು ಚುನಾವಣೆ ಬಗ್ಗೆ ಮಾತನಾಡೋದಾದ್ರೆ, ಈ ರೀತಿ ಸುನಾಮಿ ಎದ್ದಂಥ ಸಂದರ್ಭದಲ್ಲಿ ಬಹುತೇಕ ಯಾವುದೇ ಚುನಾವಣೆ ಇರ್ಬೋದು, ಅದು 2014ರ ಚುನಾವಣೆ ಇರ್ಬೋದು, 19ರ ಚುನಾವಣೆ ಇರ್ಬೋದು, ಬಹುದೊಡ್ಡ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಯನ್ನೇ ಯಾವತ್ತೂ ಕೂಡ ಕೊಟ್ಟಿದೆ. ಈಗಲೂ ಕೂಡ ಬಿಹಾರದಲ್ಲಿ ಆಗಿರುವಂಥದ್ದು ಒಂದು ಲ್ಯಾಂಡ್ ಸ್ಲೈಡ್ ಆದಂಥ ವಿಕ್ಟ್ರಿಯ ಒಂದು ಸಂಪೂರ್ಣವಾಗಿ ಒಂದು ಏಕಪಕ್ಷೀಯವಾದಂಥ ಚುನಾವಣೆ ಫಲಿತಾಂಶ ಇದಾಗಿದೆ. ಹೀಗಾಗಿ ಎಲ್ಲ ಕಾರಣ, ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ವಿಶ್ಲೇಷಣೆ ಮಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಅದರಲ್ಲೂ ನಿತೀಶ್ ಕುಮಾರ್ ಅವರಿಗೆ ಮಹಿಳಾ ಮತದಾರರು ಯಾವ ರೀತಿ ಕೈ ಹಿಡಿದಾರೋ ಅದ್ರ ಜೊತೆಗೆ ಮುಸ್ಲಿಂ ಮತಗಳು ಕೂಡ JDUಗೆ ಬೀಳಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾರೆ. ಇನ್ನೂ ಕೂಡ ಅಂದರೆ ಹಂತ ಹಂತವಾಗಿ ಹೋಗ್ತಾ ಇದ್ದಂತಲೇ ಕ್ಲಾರಿಟಿ ಸಿಗುತ್ತೆ. ಈಗ 1:30-2 ಗಂಟೆ ಆಗ್ತಾ ಬರ್ತಾ ಇದೆ. ಬಹುತೇಕ ಈಗ ನಮಗೆ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ ಮುನ್ನಡೆಗಳು, ಅದೇ ಫಲಿತಾಂಶವಾಗಿ ಕನ್ವರ್ಟ್ ಆಗೋದು ಬಹುತೇಕ ಪಕ್ಕ ಆಗಿದೆ. ಕೆಲವೊಂದು ಕಡೆಗೆ ಇನ್ನೇನು 1-2-3 ರೌಂಡ್ ಬಾಕಿ ಇದೆ ಅಷ್ಟೇ. ಉಳಿದಂತೆ ಈಗೇನು ಕಂಡು ಬರ್ತಾ ಇದೆ ಇದೇ ಒಂದು ಬಹುತೇಕ ಚಿತ್ರಣ ಕಂಡು ಬರುವಂಥ ಸಾಧ್ಯ ಇರುತ್ತೆ. +or -10 ಅಷ್ಟೇ ಆಗುವಂಥ ವ್ಯತ್ಯಾಸಗಳು. ಚೈತ್ರ. ರೈಟ್. ಪ್ರಮೋದ್ ಹಾಗೆ ಸಂಪರ್ಕದಲ್ಲಿ